ನಾಲ್ಕನೇ ಅಧ್ಯಾಯದ 35ನೇ ಶ್ಲೋಕ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಷ್ಟಸ್ಯಾತ್ಮನ್ಯಥೋ ಮಯಿ. ಯತ್ ಜ್ಞಾತ್ವಾ ನ ಪುನಃ ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನಿ ಅಶೇಷೇಣ ದ್ರಕ್ಷಸಿ ಆತ್ಮನಿ ಅಥೋ ಮಯಿ ಅಥವಾ ಅಥಃ ಅಥವಾ ಅಥೋ ಎರಡು ತರ ತಗೊಳ್ಬೋದು. ಮಯಿ ಇಲ್ಲಿ ಹಿಂದೆ ಹೇಳ್ದ ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಜ್ಞಾನಿಗಳ ಬಳಿಗೆ ಹೋಗು, ಅವರ ಸೇವೆಯನ್ನ ಮಾಡು, ನಮಸ್ಕಾರಾದಿಗಳನ್ನ ಮಾಡು, ಅವರಿಂದ ಜ್ಞಾನವನ್ನ ಪಡ್ಕೋ ಅಂತ ಹೇಳ್ದ. ಜ್ಞಾನವನ್ನ ಪಡ್ಕೊಳ್ಬೇಕು. ಯಾಕೆ ಜ್ಞಾನ ಪಡ್ಕೊಳ್ಬೇಕು? ಅದರ ಫಲ ಏನು? ಜ್ಞಾನಿಗಳ ಸೇವೆಯನ್ನ ಮಾಡಿ ಜ್ಞಾನಿಗಳಿಂದ ಜ್ಞಾನವನ್ನ ಯಾಕೆ ಪಡಿಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ನಾವು ಜ್ಞಾನವನ್ನ ಪಡಿಬೇಕು ಅಂತ ಹೇಳಿದ್ರೆ, ಯತ್ ಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ. ಪಾಂಡವ ಎಂಬುದಾಗಿ ಅರ್ಜುನನಿಗೆ ಮಾಡುವಂತ ಸಂಬೋಧನೆ. ಪಾಂಡುವಿನ ಮಗನೇ, ಅದು ಮುಖ್ಯ ಅಲ್ಲ ಇಲ್ಲಿ. ಪಾಂಡು ಅಂದ್ರೆ ಬಿಳಿ, ಶ್ವೇತವರ್ಣ, ಸಾತ್ವಿಕ ಗುಣ ಅಂತ ಅರ್ಥ. ಅಂದ್ರೆ ದೇವಾಂಶ ಸಂಭೂತ. ಅರ್ಜುನ ಅಂದ್ರೆ ಯಾರು? ಸಾಕ್ಷಾತ್ ಇಂದ್ರ. ಇಂದ್ರನೇ ಅರ್ಜುನನ ರೂಪದಲ್ಲಿ ಕೃಷ್ಣನ ಸೇವೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಅವತಾರ ಮಾಡಿದ್ದಾನೆ. ಕೃಷ್ಣಾನುಗ್ರಹವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಅವತಾರವನ್ನ ಮಾಡಿದ್ದಾನೆ ಇಂದ್ರ. ಹಾಗಾಗಿ ಅವನು ಪಾಂಡವ, ದೇವಾಂಶ ಸಂಭೂತ. ಅವನಿಗೆ ಈಗ ಏನಾಗಿದೆ, ಯುದ್ಧ ಭೂಮಿಯಲ್ಲಿ ನಿಂತು ಕೂಡಲೇ ನನ್ನ ಬಂಧು ಬಾಂಧವರು, ನನ್ನವರು ಎಂಬತಕ್ಕಂಥ ಒಂದು ವಿಷಾದ. ಮೊದಲನೇ ಅಧ್ಯಾಯ ಅರ್ಜುನನಿಗೆ ವಿಷಾದ ಉಂಟಾಗಿದೆ. ಹಾಗಾಗಿ ಅವನೇನ್ ಮಾಡೋದಿಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಂಡಿದ್ದಾನೆ. ಇದು ತಪ್ಪು ಕೆಲಸ. ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ. ಕ್ಷತ್ರಿಯ ಸ್ವಧರ್ಮ ಪರಿಪಾಲನೆ ಮಾಡಬೇಕು. ಆ ಸ್ವಧರ್ಮ ಪರಿಪಾಲನೆಯನ್ನೇ ಅವನೇನ್ ಮಾತಾಡ್ತಾ ಇದ್ದಾನೆ? ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ. ಎಂತ ದೊಡ್ಡ ಪಾಪ ಮಾಡ್ಲಿಕ್ಕೆ ಕೈ ಹಾಕ್ಬಿಟ್ಟಿದ್ವಿ ನಾವು ಅನ್ನೋ ಮಾತು ಅರ್ಜುನನ ಬಾಯಲ್ಲಿ ಬಂದಿದೆ. ಅಂದ್ರೆ ಯುದ್ಧ ಮಾಡಬೇಕಾಗಿರತಕ್ಕಂಥ ಒಬ್ಬ ಕ್ಷತ್ರಿಯ, ಯುದ್ಧವು ಅನರ್ಥದ ದಾರಿ, ಯುದ್ಧವು ಪಾಪಕ್ರಿಯೆ, ಶತ್ರು ಸಂಹಾರವೇ ತಪ್ಪು ಅನ್ನೋ ಭಾವನೆಯಲ್ಲಿ ಮಾತಾಡಿದ್ದ. ಇದು ನಿಜವಾಗಿ ಸರಿಯಾದ ಅಭಿಪ್ರಾಯ ಅಲ್ಲ. ಯಾಕಂತ ಹೇಳಿದ್ರೆ, ಕ್ಷತ್ರಿಯರು ದುಷ್ಟರನ್ನ ಸಂಹಾರ ಮಾಡುವಂಥದ್ದು ಅವರ ಕರ್ತವ್ಯ. ಪ್ರಜಾ ಸಂರಕ್ಷಣೆಯ ಉದ್ದೇಶದಿಂದ, ದೇಶ ಸಂರಕ್ಷಣೆಯ ಉದ್ದೇಶದಿಂದಾಗಿ ಈ ರೀತಿಯಲ್ಲಿ ಇದನ್ನ ಮಾಡುವಂಥದ್ದು ಅಂದ್ರೆ ಯುದ್ಧವನ್ನ ಮಾಡುವಂಥದ್ದು ಅವರ ಕರ್ತವ್ಯ. ಆದ್ರೆ ಅದು ಪಾಪ. ಎಷ್ಟೆಲ್ಲ ಯುದ್ಧವನ್ನ ಮಾಡಿರ್ತಕ್ಕಂಥ ಅರ್ಜುನ ಈಗ ಕುರುಕ್ಷೇತ್ರ ಯುದ್ಧಕ್ಕೆ ಬಂದಾಗ ಮಾತ್ರ ಅದು ದೊಡ್ಡ ಪಾಪ ಅನ್ನೋ ಅಭಿಪ್ರಾಯದಲ್ಲಿ ಮಾತನಾಡಿದ್ದ. ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಎಂಬುದಾಗೆಲ್ಲ ಮಾತಾಡ್ದ. ಆಮೇಲೆ ಕೊನೆಗೆ ಅನೇಕ ಗೊಂದಲಗಳು ಉಂಟಾಯಿತು. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಎರಡನೇ ಅಧ್ಯಾಯಗಳೆಲ್ಲ ಅನೇಕ ಮಾತುಗಳು ಬಂತು. ಅಂತೂ ಒಂದು ರೀತಿಯಾಗಿ ಅವನ ಮನಸ್ಸು ಗೊಂದಲದ ಗೂಡಾಗಿದೆ. ನಾನು ಹೆಜ್ಜೆ ಮುಂದಿಡಬೇಕು ಅಥವಾ ಬೆನ್ನು ಹಾಕಿ ಯುದ್ಧ ಭೂಮಿಗೆ ಹಿಂದಕ್ಕೆ ಬರಬೇಕು ಗೊತ್ತಾಗದೆ ಒಂದು ರೀತಿಯಲ್ಲಿ ಗಲಿಬಿಲಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ದೇವಾಂಶ ಸಂಭೂತನು, ದೇವಾಂಶ ಸಂಭೂತನಾದರೂ ಕೂಡ ಒಂದು ರೀತಿ ಗೊಂದಲದ ಗೂಡಾಗಿದೆ ಅವನ ಮನಸ್ಸು. ಯಾಕೆ? ಪ್ರತಿಯೊಬ್ಬರಿಗೂ ಕೂಡ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಪ್ರಾರಬ್ಧ ಇರುತ್ತೆ. ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮಾಧೀನವಾಗಿ ಅವನ ತತ್ವಜ್ಞಾನ ಅದೇನಾಗಿತ್ತು? ದೂರ ಆಗಿತ್ತು. ತತ್ವಜ್ಞಾನ ದೂರವಾದದ್ದರಿಂದಾಗಿ ಈ ರೀತಿಯಾಗೆಲ್ಲ ಅಜ್ಞಾನವನ್ನ ಹೊಂದಿ ಅಥವಾ ಗೊಂದಲ, ತನ್ನ ಮನಸ್ಸನ್ನ ಗೊಂದಲದ ಗೂಡಾಗಿಸಿಕೊಂಡು ಈ ತರ ಎಲ್ಲ ಮಾತಾಡ್ದ 1 ಮತ್ತು 2ನೇ ಅಧ್ಯಾಯಗಳಲ್ಲಿ. ಅದಕ್ಕೆ ಕೃಷ್ಣ ಹೇಳ್ತಕ್ಕಂಥದ್ದು, ಯತ್ ಜ್ಞಾತ್ವ, ಯಾವ ಗುರುಪದೇಶದಿಂದಾಗಿ ತತ್ವಜ್ಞಾನವನ್ನ ಪಡೆದು ಏವಂ ಮೋಹಂ ಪುನಃ ನಾಯಾಸ್ಯಸಿ, ಈ ರೀತಿಯಾಗಿರ್ತಕ್ಕಂಥ ಮೋಹವನ್ನ ನೀನು ಪಡೆಯೋದಿಲ್ಲ. ಯಾಕಂದ್ರೆ ಈಗ ಅರ್ಜುನ ಪಾಂಡವ, ಅವನು ದೇವಾಂಶ ಸಂಭೂತ. ದೇವಾಂಶ ಸಂಭೂತನಾಗಿರ್ತಕ್ಕಂಥ ಅರ್ಜುನ ಯಾವತ್ತೂ ಕೂಡ ದೇವತೆಗಳು ಕನ್ಫ್ಯೂಷನ್ ಇರೋದಿಲ್ಲ ಅಲ್ವಾ? ನಾವು ನಮ್ಮ ಗೊಂದಲವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ದೇವತೆಗಳ ಬಳಿಗೆ ಹೋಗ್ತೇವೆ. ದೇವತೆಗಳಿಗೆ ಬಳಿ ಯಾಕೆ ಹೋಗ್ತೇವೆ? ಅವರು ಯಾವತ್ತೂ ಗೊಂದಲದಲ್ಲಿ ಇರೋದಿಲ್ಲ. ನಮಗೊಂದು ತೀರ್ಮಾನವನ್ನ ತೋರಿಸ್ತಾರೆ, ನಮಗೊಂದು ದಾರಿ ದರ್ಶನ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹತ್ರ ಹೋಗ್ತೀವಿ. ಆದ್ರೆ ದೇವಾಂಶ ಸಂಭೂತನಾದಂತಹ ಸಾಕ್ಷಾತ್ ದೇವತೆಗಳ ಒಡೆಯನಾಗಿರ್ತಕ್ಕಂಥ ಇಂದ್ರ ಅರ್ಜುನ, ಅವನೇ ಈಗ ಗೊಂದಲದ ಗೂಡಾಗ್ಬಿಟ್ರೆ, ಅವನ ಮನಸ್ಸೇ ಗೊಂದಲಕ್ಕೊಳಗಾದ್ರೆ
ಏನ್ ಮಾಡ್ಬೇಕು? ಯದ್ವಾ ಜಯೇಮ ಯದಿ ವಾನೋ ಜಯೇಯು, ನಾವು ಬೇಕಾದ್ರೂ ಗೆಲ್ಬಹುದು, ಅವ್ರು ಬೇಕಾದ್ರೂ ಗೆಲ್ಬಹುದು ಅಂತ ಎಲ್ಲ ಅನೇಕ ರೀತಿಯಾದ ಗೊಂದಲದ ಮಾತುಗಳನ್ನು ಆಡದ ಅಲ್ವಾ. ಹಾಗಾಗಿ ಅವನ ಮನಸ್ಸು ಯಾಕೆ ಗೊಂದಲಕ್ಕೆ ಕೂಡಾಗಿದೆ ಅಂದ್ರೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ವಶಾತು ಏನೋ ಒಂದು ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ಯತ್ ಜ್ಞಾತ್ವ, ಯಾವ ಒಂದು ತತ್ವಜ್ಞಾನವನ್ನ ಜ್ಞಾನಿಗಳ ಮೂಲಕವಾಗಿ ಪಡೆಯುವುದರಿಂದ, ಅಂದ್ರೆ ಅರ್ಜುನನಿಗೆ ಜ್ಞಾನ ಕೊಟ್ಟವನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ನಾವೆಲ್ಲ ನಮ್ಮ ನಮ್ಮ ಗುರುಗಳನ್ನು ಹುಡ್ಕೊಂಡು ಹೋಗಿ ಅವರ ಮೂಲಕವಾಗಿ ಜ್ಞಾನವನ್ನ ಪಡಿಬೇಕು. ಅಂತಹ ಭಗವಂತನ ತತ್ವಜ್ಞಾನವನ್ನ ಪಡೆದು ಏವಂ ಪುನಃ ಮೋಹಂ ನ ಯಾಸ್ಯಸಿ, ಈಗ ನಿನಗೊಂದೇನು ಮೋಹ ಬಂದಿದೆ, ಮಾಡಬೇಕಾದ ಕರ್ತವ್ಯವನ್ನ ಬಿಟ್ಟು ಶ್ರೇಯೋ ಭೋಕ್ತು ಭೈಕ್ಷಮಪಿ ಲೋಕೆ ಅಂತ ಮಾತಾಡಿದ್ದೆ 2ನೇ ಅಧ್ಯಾಯದಲ್ಲಿ. ಯುದ್ಧ ಮಾಡುವುದಕ್ಕಿಂತಲೂ ಕೂಡ ಭಿಕ್ಷೆ ಬೇಡೋದು ರೇಸು ಅಂತ. ಅಂದ್ರೆ ಕರ್ತವ್ಯವನ್ನ ಬಿಡೋದು ಮಾಡಬಾರದ ಕೆಲಸ. ಯಾಕೆ ಕ್ಷತ್ರಿಯನಾದವನು ಭಿಕ್ಷೆ ಬೇಡಬಾರದು, ಮಾಡಬಾರದ ಕೆಲಸವನ್ನ ಮಾಡತಕ್ಕಂಥದ್ದು, ಅಕರ್ಮವನ್ನ ಅಥವಾ ವಿಕರ್ಮವನ್ನ, ವಿರುದ್ಧ ಕರ್ಮವನ್ನ ಮಾಡುವಂಥದ್ದು. ಈ ರೀತಿಯಾಗೆಲ್ಲ ನೀನು ಮಾಡಬೇಕು ಎಂಬುದಾಗೆಲ್ಲ ತೀರ್ಮಾನ ತೆಗೆದುಕೊಂಡಿದ್ದಿಲ್ಲ, ಅದೆಲ್ಲ ಮೋಹ, ಮೋಹ ವೈಚಿತ್ಯ. ನಿನ್ನ ಬುದ್ಧಿ ಸೀಮಿತದಲ್ಲಿ ಇಲ್ಲದೇ ಇದ್ದದ್ದರಿಂದಾಗಿ ನೀನು ಆ ಥರ ಎಲ್ಲ ಮಾತಾಡಿದ್ದು. ಆದ್ರೆ ಯಾವಾಗ ಜ್ಞಾನಿಗಳ ಮೂಲಕವಾಗಿ ತತ್ವೋಪದೇಶವನ್ನ ಪಡಿತೀಯೋ ಆಗ ನಿನ್ನ ಪಾಲಿನ ಕರ್ತವ್ಯ ಏನು, ನಿನ್ನ ಪಾಲಿನ ಕರ್ತವ್ಯವನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಅದೊಂದು ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡಬೇಕು. ಯಾವ ರೀತಿ ಮಾಡಬಾರದು? ಫಲಾಪೇಕ್ಷೆಯಿಂದ ಮಾಡಬಾರದು. ಅಹಂಕಾರ ಮಮಕಾರಗಳಿಂದಾಗಿ ವಿಹಿತವಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಮಾಡಬಾರದು. ಇದನ್ನೆಲ್ಲ ತಿಳ್ಕೊಳ್ತೀಯ. ಏವಂ ಜ್ಞಾತ್ವ, ಜ್ಞಾನಿಗಳ ಉಪದೇಶದಿಂದಾಗಿ ಈ ರೀತಿಯಾಗಿ ತಿಳಿದುಕೊಂಡು, ಈ ರೀತಿಯಾಗಿ ತಿಳಿಯೋದು ಅಂದ್ರೆ ಸರಿ ಯಾವುದು ತಪ್ಪ್ಯಾವುದು, ಮಾಡಬೇಕಾದ ಕರ್ಮ ಯಾವುದು, ಮಾಡಬಾರದ ಕರ್ಮ ಯಾವುದು, ಮಾಡಬೇಕಾದ ಕರ್ಮವನ್ನು ಕೂಡ ಯಾವ ಭಾವನೆಯಿಂದ ಮಾಡಬೇಕು, ಯಾವ ಭಾವನೆಯಿಂದ ಮಾಡಬಾರದು ಅನ್ನೋದನ್ನೆಲ್ಲ ತಿಳ್ಕೊಂಡು ಪುನಃ ಮೋಹಂ ನಯಾಸ್ಯಸಿ, ಪುನಃ ಏವಂ ಮೋಹಂ ನಯಾಸ್ಯಸಿ, ಈಗ ಯಾವ ರೀತಿಯಲ್ಲಿ ನಿನ್ನ ಮನಸ್ಸನ್ನ ಗೊಂದಲದ ಗೂಡನ್ನಾಗಿಸಿಕೊಂಡಿದ್ದೀಯೋ ಮುಂದೆ ಈ ರೀತಿಯಲ್ಲಿ ನಿನ್ನ ಮನಸ್ಸು ಗೊಂದಲದ ಗೂಡಾಗುವುದಿಲ್ಲ. ಏನ ಭೂತಾನಿ ಅಶೇಷೇಣ ದ್ರಕ್ಷಸಿ ಆತ್ಮನಿ ಅಥೋಮಯಿ, ಏನ ಭೂತಾನಿ ಅಶೇಷೇಣ ದ್ರಕ್ಷಸಿ ಆತ್ಮನಿ ಅಥೋಮಯಿ. ಇದನ್ನು ತಿಳ್ಕೊಳ್ಳೋದ್ರಿಂದ ಏನು ಬರತಕ್ಕಂಥ ಒಂದು ಅರಿವು ಅಂತ ಹೇಳಿದ್ರೆ, ಏನ ಅಂದ್ರೆ ಯಾವುದರಿಂದ, ಯಾವುದರಿಂದ ಅರ್ಥನೇನು, ಯಾವುದರ ಬಗ್ಗೆ ಹಿಂದೆ ಮಾತಾಡಿದ್ದು? ಜ್ಞಾನದ ಬಗ್ಗೆ. ಯಾವ ಒಂದು ಜ್ಞಾನವನ್ನ ಪಡೆಯುವುದರಿಂದ, ಭಗವಂತನ ತತ್ವಜ್ಞಾನವನ್ನ ಪಡಿಬೇಕು. ಆ ಭಗವಂತನ ತತ್ವಜ್ಞಾನವನ್ನ ಪಡೆಯುವುದರಿಂದಾಗಿ ಭೂತಾನಿ ಅಶೇಷೇಣ ಭೂತಾನಿ ಆತ್ಮನಿ ಮಯಿ ದ್ರಕ್ಷಸಿ, ಎಲ್ಲರನ್ನೂ ಕೂಡ ನನ್ನಲ್ಲಿ ನೋಡುತ್ತೀಯಾ ಅಂದ್ರೆ ಏನು ಅದರ ಅರ್ಥ ಅಂತ ಹೇಳಿದ್ರೆ, ಭೂತಾನಿ ಮಯಿ, ಮಯಿ ಭೂತಾನಿ ಎರಡೂ ಇಟ್ಕೊಳ್ಬೇಕಲ್ಲಿ. ಅಂದ್ರೆ ಎಲ್ಲವೂ ನನ್ನಲ್ಲಿ ಇದೆ. ಇಡೀ ಜಗತ್ತು ಯಾರನ್ನ ಆಶ್ರಯಿಸಿಕೊಂಡಿದೆ? ಭಗವಂತನನ್ನ ಆಶ್ರಯಿಸಿಕೊಂಡಿದೆ. ಇಡೀ ಜಗತ್ತು ಯಾರ ಒಳಗಿದೆ? ಭಗವಂತನ ಒಳಗಿದೆ. ಯಾಕಂದ್ರೆ ಇಡೀ ಬ್ರಹ್ಮಾಂಡ ಏನಿದೆ, ಸಮಸ್ತ ಬ್ರಹ್ಮಾಂಡವೇ ಭಗವಂತನ ಒಂದು ದೇಹ. ಆ ಭಗವಂತನ ದೇಹದ ಒಳಗಡೆ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ನಾವೆಲ್ಲರ ಇರುವಿಕೆಗೆ ಆಧಾರನಾದವನು ಯಾರು? ಭಗವಂತ. ಭಗವಂತನ ಆ ವಿರಾಟ್ ರೂಪ ಇಲ್ಲದೆ ಹೋಗಿದ್ರೆ ನಾವ್ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಭೂಮಿ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ, ಬೆಂಕಿ ಇಲ್ಲ. ಹಾಗಾಗಿ ಅಶೇಷೇಣ ಭೂತಾನಿ, ಶೇಷ ಇಲ್ಲದಂತೆ ಅಂದ್ರೆ ಎಲ್ಲ ಭೂತಗಳು ಕೂಡ, ಎಲ್ಲಾ ಭೂತಗಳು ಅಂತ ಹೇಳಿದ್ರೆ ಈ ಸಕಲ 84 ಲಕ್ಷ ಜೀವಿಗಳು ಕೂಡ ಅಂತ ಅರ್ಥ. ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ಚತುರ್ಮುಖ ಬ್ರಹ್ಮದೇವರಿಗೆ ಇರತಕ್ಕಂಥ ಎಲ್ಲಾ ಭೂತಗಳು ಕೂಡ ಆತ್ಮನಿ ಮಯಿ, ಆತ್ಮನಾದಂತ ನನ್ನಲ್ಲಿ, ಆತ್ಮನಾದಂತ ನನ್ನಲ್ಲಿ. ಅದರ ಅರ್ಥ ಏನು? ಆತ್ಮ ಶಬ್ದಕ್ಕೆ ವ್ಯಾಪ್ನೋತೀತಿ ಆತ್ಮ, ಎಲ್ಲ ಕಡೆ ವ್ಯಾಪಿಸಿರುವಂತ ಭಗವಂತ, ಅವನ ಆತ್ಮ ಅಂತ ಕರೆಯುವಂಥದ್ದು. ಅಥವಾ ನಮ್ಮ ಅಂತರ್ಯಾಮಿ, ನಮ್ಮ ಒಳಗಿರ್ತಕ್ಕಂತಹ ಅಂತರ್ಯಾಮಿ ಭಗವಂತ. ಹೀಗೆ ಸರ್ವಾಂತರ್ಯಾಮಿಯಾದಂತಹ, ಸರ್ವತ್ರ ವಿದ್ಯಮಾನ, ಎಲ್ಲಾ ಕಡೆ ಇರುವಂತಹ ಮೈ ನನ್ನಲ್ಲಿ ಎಲ್ಲಾ ಭೂತಾನಿ, ಭೂತಂಭೂತೆ ಭೂತಾನಿ, ಭೂತಗಳನ್ನು ಅಂದ್ರೆ ಭೂತಗಳು ಅದರ ಅರ್ಥ ಏನು? 84 ಲಕ್ಷ ಜೀವಿಗಳನ್ನ ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೆ ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ನೀನು ನನ್ನಲ್ಲಿ ನೋಡುತ್ತೀಯಾ. ಅಂದ್ರೆ ಇಡೀ ಜಗತ್ತಿಗೆ ಆಧಾರನಾದವನು, ಆಶ್ರಯನಾದವನು, ನಮ್ಮೆಲ್ಲರ ಇರುವಿಕೆಗೆ ಕಾರಣನಾದವನು ಭಗವಂತ ಎಂಬ ಜ್ಞಾನವನ್ನು ನೀನು ಪಡೆಯುತ್ತೀಯಾ. ಅದರ ಅರ್ಥ ಏನು? ಆತ್ಮನಿಮಯಿ ಸರ್ವಂ ಪಶ್ಯಸಿ, ಮತ್ತು ಮಯಿ ಸರ್ವಾಣಿ ಭೂತಾನಿ ಪಶ್ಯಸಿ. ಅಂದ್ರೆ ಸರ್ವಾಣಿ ಭೂತಾನಿ ಮೈ ಪಶ್ಯಸಿ, ಎಲ್ಲವನ್ನೂ ನನ್ನಲ್ಲಿ ನೋಡ್ತೀಯ. ಉಲ್ಟಾ ಇಟ್ಕೊಳ್ಬೇಕು. ಮತ್ತು ನನ್ನಲ್ಲಿ ಎಲ್ಲವನ್ನೂ, ಎಲ್ಲವನ್ನೂ ನನ್ನಲ್ಲಿ, ನಾನು ಎಲ್ಲಾ ಕಡೆ ಇದ್ದೇನೆ,
ನನ್ನಲ್ಲಿ ಎಲ್ಲವೂ ಕೂಡ ಇದೆ, ನಾನು ಎಲ್ಲಾ ಕಡೆಯಲ್ಲಿ ಇದ್ದೇನೆ ಅನ್ನೋ ಜ್ಞಾನ ಬರುತ್ತೆ, ಮತ್ತು ಎಲ್ಲದರಲ್ಲೂ ನಾನಿದ್ದೇನೆ ಎಂದು ಜ್ಞಾನ ಬರುತ್ತೆ. ಎಲ್ಲಾ ಕಡೆ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ. ಎಲ್ಲಾ ಕಡೆ ದೇವರಿದ್ದಾನೆ, ಎಲ್ಲದರಲ್ಲೂ ದೇವರಿದ್ದಾನೆ ಅಂದ್ರೆ ಏನಾಯ್ತು? ನಾವು ಮಾಡುವಂತ ದೈವ ಯಜ್ಞ, ಯೋಗ ಯಜ್ಞ, ಪ್ರಾಣಾಯಾಮ ಯಜ್ಞ, ದ್ರವ್ಯ ಯಜ್ಞ, ತಪೋ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ಎಲ್ಲಾ ಯಜ್ಞಗಳು ಏನಾಗಬೇಕು? ಭಗವಂತನ ಪೂಜೆಯಾಗಬೇಕಲ್ವಾ? ದೇವರು ಎಲ್ಲದರಲ್ಲೂ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲಾ ಕಡೆಯಲ್ಲಿ ಇದ್ದಾನೆ, ಎಲ್ಲಾ ಕಾಲದಲ್ಲಿದ್ದಾನೆ, ಎಲ್ಲಾ ವ್ಯಕ್ತಿಗಳಲ್ಲಿದ್ದಾನೆ. ಅಂದ ಮೇಲೆ ದೇವರನ್ನ ಬಿಟ್ಟಿರುವಂತ ಒಂದು ವ್ಯಕ್ತಿ ಇಲ್ಲ, ದೇವರಿಂದ ರಹಿತವಾದ ಒಂದು ಜಾಗ ಇಲ್ಲ, ದೇವರಿಂದ ರಹಿತವಾದ ಒಂದು ಆಲೋಚನೆ ಇಲ್ಲ, ಒಂದು ಕ್ರಿಯೆ ಇಲ್ಲ. ಎಲ್ಲದರಲ್ಲೂ ಏನಿದ್ದಾನೆ? ಭಗವಂತ ಇದ್ದಾನೆ. ಎಲ್ಲದರಲ್ಲೂ ಭಗವಂತ ಇದ್ದಾನೆ ಆದ್ರಿಂದಾಗಿ ನಾವು ಮಾಡುವಂತ ಕಾಯಿಕ, ವಾಚಿಕ, ಮಾನಸಿಕವಾಗಿರತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು ಕೂಡ ಏನಾಗುತ್ತೆ? ಭಗವಂತನ ಪೂಜೆ ಎಂಬ ಭಾವನೆ ಬರುತ್ತೆ. ಹೀಗೆ ಆ ಭಾವನೆ ಬಂತು ಅಂತ ಆದ್ರೆ ನಮಗೇನಾಗತ್ತೆ? ಅದೇ ತತ್ವಜ್ಞಾನ. ದೇವರೆಲ್ಲಾ ಕಡೆ ಇದ್ದಾನೆ, ಎಲ್ಲರಲ್ಲಿದ್ದಾನೆ, ನಾವು ಮಾಡತಕ್ಕಂಥ ಪ್ರತಿಯೊಂದು ಸತ್ಕರ್ಮಗಳನ್ನು ಸ್ವೀಕರಿಸುವವನು ಭಗವಂತ. ಈ ರೀತಿಯಾಗಿರ್ತಕ್ಕಂಥ ತತ್ವಜ್ಞಾನ ಬಂತು ಅಂತ ಆದ್ರೆ ಏವಂ ಮೋಹಂ ನ ಯಾಸ್ಯಸಿ, ಈ ರೀತಿಯಾಗಿರ್ತಕ್ಕಂಥ ಮೋಹವನ್ನ ಮತ್ತವ ಪಡೆಯೋದಿಲ್ಲ. ಯಾವ ಒಂದು ತತ್ವಜ್ಞಾನವನ್ನು ಜ್ಞಾತ್ವ ಅಂತ ತಿಳಿದು ಮತ್ತೆ ಪಡೆಯೋದು. ಈಗಾಗಲೇ ತತ್ವಜ್ಞಾನ ಇತ್ತು ಅವನಿಗೆ, ಅರ್ಜುನನಿಗೆ. ಆದ್ರೆ ಏನೋ ಒಂದು ಪ್ರಾರಬ್ಧ ಕರ್ಮದಿಂದಾಗಿ ಏನಾಗಿತ್ತು? ತತ್ವಜ್ಞಾನ ನಾಶವಾಗಿತ್ತು. ಜ್ಞಾತ್ವ ಮತ್ತೆ ಪಡೆದು ಪಾಂಡವ, ಎಲೆ ಸಾತ್ವಿಕನಾದಂತಹ ದೇವಾಂಶ ಸಂಭೂತನಾದಂತಹ ಅರ್ಜುನನೇ ಪುನಃ ಮತ್ತೊಮ್ಮೆ ಏವಂ ಇಂತಹ ಮೋಹಂ ಮಮಕಾರ, ಬಂಧುಗಳ ಮೇಲಿನ ವ್ಯಾಮೋಹವನ್ನು ನಯಾಸ್ಯಸಿ, ಹೊಂದುವುದಿಲ್ಲ. ಏನ ಯಾವ ಅರಿವಿನಿಂದಾಗಿ, ಯಾವ ತತ್ವಜ್ಞಾನವನ್ನ ಪಡೆಯುವುದರಿಂದಾಗಿ ಭೂತಾನಿ, ಭೂತಗಳು ಅಂದ್ರೆ ಭವಂತೀತಿ ಭೂತಾಹ, ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಒಂದು ಹುಲ್ಲು ಕಡ್ಡೆಯ ತನಕ ಅವೆಲ್ಲವೂ ಕೂಡ ಭೂತಾನೆ. ಆ ಎಲ್ಲಾ ಜೀವಗಳನ್ನು ಕೂಡ ಅಶೇಷೇಣ, ಒಂದು ಚೂರು ಬೆಳೆದಂತೆ ಪ್ರತಿಯೊಂದು ಸಕಲ ಚರಾಚರಾತ್ಮಕವಾದ ಜಗತ್ತದೆಲ್ಲವೂ ಕೂಡ ಮೈ ಅಂದ್ರೆ ಅಥೋ ಅಂತ ಇಟ್ಕೊಂಡು ಬಂದಿದೆ. ಅಥೋ ಅಂದ್ರೆ ಆದ್ದರಿಂದ ಅಂದ್ರೆ ಅರ್ಥ ಏನು? ಮೋಹವನ್ನ ಕಳೆದು ತತ್ವಜ್ಞಾನವನ್ನ ಮೋಹವನ್ನ ಕಳೆದು ತತ್ವಜ್ಞಾನವನ್ನ ಪಡೆದುಕೊಂಡದ್ದರಿಂದಾಗಿ ಆತ್ಮನಿ ಸರ್ವಾಂತರ್ಯಾಮಿಯಾದಂತಹ, ಎಲ್ಲಾ ಕಡೆಯಲ್ಲೂ ಕೂಡ ವ್ಯಾಪ್ತನಾದಂತಹ, ಆತ್ಮನಿ ಮೈ ಸರ್ವಾಂತರ್ಯಾಮಿಯಾದಂತಹ, ಎಲ್ಲರ ಅಂತರ್ಯಾಮಿಯಾದಂತಹ, ಎಲ್ಲಾ ಕಡೆಯಲ್ಲೂ ಕೂಡ ವ್ಯಾಪಿಸಿಕೊಂಡಿರತಕ್ಕಂಥ ನನ್ನಲ್ಲಿ ನನ್ನಲ್ಲಿ ದ್ರಕ್ಷಿಸಿ ಕಾಣುತ್ತೀಯಾ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ, ಏನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋ ಮಯಿ. ಶ್ರೀಕೃಷ್ಣ.